ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ಎಜು ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ 2023 ಮತ್ತು 24ನೇ ಸಾಲಿನ BEd ಕೋರ್ಸ್ ದಾಖಲಾತಿಗಾಗಿ ಆನ್ಲೈನ್ ಮೂಲಕ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದರು. 1:2 ಪರಿಶೀಲನಾ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಈಗಾಗಲೇ ಮೂಲ ದಾಖಲೆಗಳ ವೆರಿಫಿಕೇಷನ್ಗಾಗಿ ಅರ್ಹತಾ ಪಟ್ಟಿಯನ್ನು ಪ್ರಕಟಣೆ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೂಡ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು. ಸೊ ಅವರ ಒಂದು ಡೌಟ್ಗಳನ್ನು ಕ್ಲಾರಿಫಿಕೇಷನನ್ನು ನೀಡಲಿಕ್ಕೆ ತಮಗೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ. ಅದರಲ್ಲಿ ಮೊದಲನೇದಾಗಿ ಬಹಳ ಪ್ರಮುಖವಾಗಿ ಕೆಲವೊಂದಿಷ್ಟು ಕಮೆಂಟ್ಗಳು ಬರ್ತಾಯಿದ್ದು, ಈಗಾಗಲೇ 1:2 ಅನುಪಾತದಲ್ಲಿ ಈಗಾಗಲೇ ಈ ಅರ್ಹತಾ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಈ ಒಂದು ಅರ್ಹತಾ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಹೆಸರಿಲ್ಲ. ಈ 1:2 ಅರ್ಹತಾ ಪಟ್ಟಿಯಲ್ಲೂ ಕೂಡ ಹೆಸರಿಲ್ಲ. ಅದರ ಜೊತೆಗೆ ಈ ರಿಜೆಕ್ಟೆಡ್ ಆಗಿರುವಂತಹ ಅರ್ಹತಾ ಪಟ್ಟಿಯಲ್ಲೂ ಕೂಡ ಹೆಸರಿಲ್ಲ. ಅಂಥ ಒಂದು ಅಭ್ಯರ್ಥಿಗಳು ಕೂಡ ಬಹಳಷ್ಟು ಅಭ್ಯರ್ಥಿಗಳು ಕೂಡ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಸರ್ ನಮ್ಮ ಒಂದು ಹೆಸರಿಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ಲಾರಿಫಿಕೇಷನನ್ನು ನೀಡಿರಿ, ಸೊ ನಾವು ಯಾವಾಗ ಈ ದಾಖಲಾತಿ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು ಎಂಬುದ್ರ ಬಗ್ಗೆಯೂ ಕೂಡ ಅವರು ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು. ಅದ್ರ ಜೊತೆಗೆ ಎರಡನೇದಾಗಿ ಈಗಾಗಲೇ 1:2 ಅನುಪಾತದಲ್ಲಿ ಈಗ ಅರ್ಹತಾ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಈ ಒಂದು ಅರ್ಹತಾ ಪಟ್ಟಿಯಲ್ಲಿ ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಆಯಾ ಒಂದು ಡೇಟ್ ಸೆಂಟರ್ಗೆ. ಸೊ ಅದನ್ನು ಹೊರತುಪಡಿಸಿ ಮತ್ತೆ ಬೇರೆ ದಿನಾಂಕದಂದು ಏನಾರು ನಾವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಕೇಳ್ತಾಯಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ಲಾರಿಫಿಕೇಷನನ್ನು ತಮಗೆ ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಟ್ಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಈ BEd ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ. ಸೊ ಮೊದಲನೇದಾಗಿ ಈಗ ಈ ಅರ್ಹತಾ ಪಟ್ಟಿಯಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮೊದಲು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡೋಣ. ಸೊ ಕೆಲವೊಂದಿಷ್ಟು ಇಲಾಖೆಯಿಂದನೂ ಕೂಡ ಕೆಲವೊಂದಿಷ್ಟು ಈಗಾಗಲೇ ಅರ್ಹತಾ ಪಟ್ಟಿಯಲ್ಲಿ ಪ್ರಕಟಣೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನೆಲ್ಲ ಸೂಚನೆಗಳಿದ್ದಾವೆ ಎಂಬುದರ ಬಗ್ಗೆ ಒಂದೊಂದಾಗಿ ತಮಗೆ ತಿಳಿಸ್ಕೊತಾ ಹೋಗ್ತೇನೆ. ಮೊದಲನೇದಾಗಿ ತಾವು ನೋಡ್ತಾ ಇರುವ ಹಾಗೆ ಸರ್ಕಾರಿ ಕೋಟಾದಡಿಯಲ್ಲಿ ಒಟ್ಟು ಲಭ್ಯವಿರುವಂಥ ಸೀಟುಗಳನ್ನ 1:2 ಅನುಪಾತದಲ್ಲಿ ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಅರ್ಹತಾ ಪಟ್ಟಿಗಳ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಸರ್ಕಾರಿ ಕೋಟಾದಲ್ಲಿರುವಂಥ ಸೀಟುಗಳಿದ್ದಾವೆ, ಆ ಒಂದು ಸೀಟುಗಳ ಎಲ್ಲ ಸೀಟುಗಳಿಗೂ ಈಗಾಗಲೇ 1:2 ಅನುಪಾತದಲ್ಲಿ ಅಂದರೆ ಒಂದು ಸೀಟಿಗೆ 2 ಅಭ್ಯರ್ಥಿಗಳ ಅನುಗುಣವಾಗಿ ಈಗಾಗಲೇ ಮೆರಿಟ್ ಕಮ್ ರೋಸ್ಟರ್ ಅನ್ನು ಈಗಾಗಲೇ ಅರ್ಹತಾ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಕೂಡ ಪ್ರಕಟಿಸಲಾಗಿದೆ ಸ್ನೇಹಿತರೆ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ಈಗಾಗಲೇ ಅದನ್ನು ತಾವು ಡೌನ್ಲೋಡ್ ಮಾಡ್ಕೊಂಡಿರ್ಬೋದು. ಸರ್ವರ್ ಕೂಡ ಬಿಸಿ ಬರ್ತಾ ಇದೆ. ತಾವು ಅದನ್ನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದಾದ ನಂತರ ಈಗ ಎರಡನೇ ಪಾಯಿಂಟಿಗೆ ಬರೋದಾದರೆ 1:2 ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಪರಿಶೀಲನಾ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಆಯ್ಕೆ ಮಾಡಿದ ನೋಡಲ್ ಕೇಂದ್ರಗಳಲ್ಲಿ ಮಾತ್ರ ಹಾಜರಾಗುವುದು. ಈಗಾಗಲೇ ಆ ಒಂದು 1:2 ಅನುಪಾತದ ಪರಿಶೀಲನಾ ಪಟ್ಟಿ ಕೊಟ್ಟಿದ್ದಾರೆ, ಅಲ್ಲೇ ಈ ವೆರಿಫಿಕೇಷನ್ ಡೇಟ್ ಕೊಟ್ಟಿದ್ದಾರೆ ಮತ್ತು ವೆರಿಫಿಕೇಷನ್ ಡೇಟ್ ಆದಮೇಲೆ ಯಾವೊಂದು ನೋಡಲ್ ಅಧಿಕಾರಿಗೆ ಹೋಗಿ ತಾವು ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು ಈಗಾಗಲೇ ಅವರು ಮೆನ್ಷನ್ ಮಾಡಿದರೆ ಅಲ್ಲಿ ಹೋಗಿ ತಾವು ತಮ್ಮ ಒಂದು ಮೂಲ ದಾಖಲೆಗಳನ್ನು ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗುತ್ತೆ. ಅದು ಬಿಟ್ಟು ತಮ್ಮ ಬೇರೆ ಡೇಟ್ ಸೆಂಟ್ರಿಗೆ ಹೋದರೆ ಅಲ್ಲೇ ತಮ್ಮ ಒಂದು ಮೂಲ ದಾಖಲೆಗಳ ವೆರಿಫಿಕೇಷನ್ ಮಾಡಿಸ್ಲಿಕ್ಕೆ ತಮಗೆ ಅವಕಾಶ ಇರೋಂಗಿಲ್ಲ ಸ್ನೇಹಿತರೆ, ಇದೊಂದು ತಾವು ನೆನ್ಪಿಟ್ಕೊರಿ. ಮೂರನೇದಾಗಿ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯ ನಮೂದಿತ ದಿನಾಂಕ ಮತ್ತು ಪರಿಶೀಲನಾ ಕೇಂದ್ರ ನೋಡಲ್ ಕೇಂದ್ರದಲ್ಲಿ ಎಲ್ಲ ಪ್ರಮಾಣ ಪತ್ರಗಳು ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆಗೆ ಕಡ್ಡಾಯವಾಗಿ ಹಾಜರಾಗುವುದು. ತಾವು ಈ ಒಂದು ಪರಿಶೀಲನೆಗೆ ಹಾಜರಾಗುವಾಗ ತಾವು ಅರ್ಜಿ ಸಲ್ಲಿಸಿರುವಂಥ ಅಪ್ಲಿಕೇಶನ್ ಫಾರ್ಮಿಂದ ಹಿಡಿದು ತಮ್ಮ ಒಂದು ಮೂಲ ದಾಖಲೆಗಳು ಎಲ್ಲ ತಮ್ಮ ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು ಮತ್ತು ತಮ್ಮ ರಿಸರ್ವೇಷನನ್ನು ಕ್ಲೈಮ್ ಮಾಡುವಂತಹ ಎಲ್ಲ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ವ್ಯಾಸಂಗ ಪ್ರಮಾಣ ಪತ್ರ, ಬಹಳ ಪ್ರಮುಖವಾಗಿ 7 ವರ್ಷಗಳ ಕಾಲ ತಾವು ಕರ್ನಾಟಕದಲ್ಲಿ ಸ್ಟಡಿ ಮಾಡಿದಿರಿ ಎಂಬುವಂಥ ಪ್ರೂಫ್ಗಾಗಿ ಅವರು ವ್ಯಾಸಂಗ ಪ್ರಮಾಣ ಪತ್ರವನ್ನು ಕೇಳ್ತಾರೆ. ಆ ವ್ಯಾಸಂಗ ಪ್ರಮಾಣ ಪತ್ರವನ್ನು ತಾವು ಪಡ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಅದನ್ನೆಲ್ಲ ಕೂಡ ತಾವು ತೆಗೆದುಕೊಂಡು ಹೋಗಿ ಈ ನೋಡಲ್ ಅಧಿಕಾರಿಗಳಿಗೆ ತಾವು ತೋರಿಸಿದಾಗ ಮಾತ್ರ ಅದು ವೆರಿಫಿಕೇಷನನ್ನು ಮಾಡಿಸಿ ತಮಗೆ ವೆರಿಫೈಡ್ ಆಗಿ ಮತ್ತು ಅದನ್ನು ಮುಂದಿನ ಪ್ರೊಸೆಸ್ಗೆ ಕೂಡ ಅನುವು ಮಾಡಿಕೊಡ್ತಾರೆ ಸ್ನೇಹಿತರೆ. ನಾಲ್ಕನೇದಾಗಿ ಎಲ್ಲ ಮೂಲ ದಾಖಲೆಗಳು ಒಂದು ಸೆಟ್ ಜೆರಾಕ್ಸನ್ನು ಪ್ರತಿಯನ್ನು ತಾವು ಚೆಕ್ ಲಿಸ್ಟನ್ನು ಮಾಡ್ಕೊಂಡು ಹೋಗಬೇಕು. NX6 ಏನಿದೆ ಅದರಲ್ಲಿ 2 ಜೆರಾಕ್ಸ್ ಪ್ರತಿಯನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಬೇಕು. NX6 2 ಜೆರಾಕ್ಸ್ ಪ್ರತಿಯನ್ನು ತಾವು ತೆಗೆದುಕೊಂಡು ಹೋಗಬೇಕು. ಆಮೇಲೆ ಎಲ್ಲ ಮೂಲ ದಾಖಲೆಗಳನ್ನು ಒಂದು ಸೆಟ್ ಜೆರಾಕ್ಸನ್ನು ಮಾಡಿಕೊಂಡು ತಾವು ಹೋಗಬೇಕಾಗುತ್ತೆ. ಸೊ ಅಟಿಸ್ಟೇಡನ್ನು ಬೆಟ್ರ್ ಅಟಿಸ್ಟೇಡ್ ಮಾಡಿಸ್ಕೊಂಡು ಹೋದ್ರೂ ಕೂಡ ಬೆಸ್ಟು. ಅದಾದ ನಂತರ ಆಯಾ ಮೀಸಲಾತಿಗೆ ಗುಂಪಿನಲ್ಲಿ ಪ್ರಕಟಿಸಿದ ಅಭ್ಯರ್ಥಿಗಳ ಅಂಕಕ್ಕಿಂತ ಹೆಚ್ಚುವರಿ ಅಂಕಗಳು ಹೊಂದಿದ್ದಲ್ಲಿ
ಕೂಡಲೇ CSEಯಲ್ಲಿ ಸಂಪರ್ಕಿಸುವುದು. ಈಗ ಮೀಸಲಾತಿಗೆ ಅನುಗುಣವಾಗಿ ಲಿಸ್ಟನ್ನು ಕೂಡ ಏನು ಪ್ರಕಟಣೆ ಮಾಡಿದರೆ, ಸೊ ಅದರಲ್ಲಿ ಆ ಮೀಸಲಾತಿಗಿಂತ ಹೆಚ್ಚು ಅಂಕಗಳು ಏನಾದ್ರು ಬಂದಿದ್ದರೆ ಅಬ್ಜೆಕ್ಷನನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ತಿರಸ್ಕೃತ ಪಟ್ಟಿಯಲ್ಲಿರುವಂಥ ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಗಳಿದ್ದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗಾಗಿ ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡ ನೋಡಲ್ ಕೇಂದ್ರದಲ್ಲಿ ತಾವು ಸಲ್ಲಿಸುವುದು. ಈಗಾಗಲೇ ಏನು ರಿಜೆಕ್ಟೆಡ್ ಲಿಸ್ಟ್ ಇದೆ, ಆ ಒಂದು ರಿಜೆಕ್ಟೆಡ್ ಲಿಸ್ಟ್ನಲ್ಲಿ ತಾವೇನಾದ್ರು ಅಬ್ಜೆಕ್ಷನನ್ನು ಸಲ್ಲಿಸಬೇಕಂತ ಹೇಳಿದರೆ ತಮಗೆ ಈಗ ತಾವು ಯಾವ ಒಂದು ನೋಡಲ್ ಸೆಂಟ್ರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಆ ಒಂದು ನೋಡಲ್ ಸೆಂಟ್ರಿಗೆ ಹೋಗಿ ತಾವು ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನು ತೋರಿಸ್ಬೋದು. ನೆಕ್ಸ್ಟ್ ಮೂಲ ದಾಖಲೆ ಪರಿಶೀಲನೆ ನಂತರ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಇದಾದ ನಂತರ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ ಸ್ನೇಹಿತರೆ. ಅದಾದ ನಂತರ ಹೆಚ್ಚಿನ ಮಾಹಿತಿಗಾಗಿ ಕೂಡ ತಾವು ನೋಡಲ್ ಸೆಂಟರ್ಗೆ ಭೇಟಿಯಾಗ್ಬೋದು. ಈಗ ಪ್ರಮುಖವಾದಂತಹ ತಮಗೆ ಮಾಹಿತಿಯನ್ನು ಹೇಳೋದಾದರೆ, ಈಗ 1:2 ಅನುಪಾತದಲ್ಲಿ ಹೆಸರು ಇಲ್ಲದೇ ಇರುವಂಥ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ರಿಜೆಕ್ಟೆಡ್ ಲಿಸ್ಟ್ನಲ್ಲಿ ಕೂಡ ಹೆಸರು ಇಲ್ಲದೇ ಇರುವಂಥ ಅಭ್ಯರ್ಥಿಗಳಿಗೆ ಮತ್ತೊಂದು ಇದು ಈ 1ನೇ ಸ್ಟೆಪ್ ಆದಮೇಲೆ ಈಗ ಫಸ್ಟ್ ರೌಂಡ್ನಲ್ಲಿ ಏನು ಇದನ್ನು ಬಿಡ್ತಾರೆ, ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಅದಾದ ನಂತರ ಮತ್ತೊಂದು ಈ ಪರಿಶೀಲನೆಗಾಗಿ ಮತ್ತೊಂದು ಲಿಸ್ಟನ್ನು ಕೂಡ ಬಿಡ್ತಾರೆ ಸ್ನೇಹಿತರೆ. ಆ ಒಂದು ಸಂದರ್ಭದಲ್ಲಿ ತಮಗಿಂತ ರಿಸಲ್ಟ್ ಕಡಿಮೆ ಇರುವಂಥ ಈಗಾಗಲೇ ಈ ಒಂದು ಕಟ್ ಆಫ್ ಕೊಟ್ಟಿದ್ದಾರೆ, ಆ ಒಂದು ಕಟ್ ಆಫ್ ಒಳಗಿರುವಂಥ ಅಭ್ಯರ್ಥಿಗಳ ಲಿಸ್ಟನ್ನು ಮಾತ್ರ ಈಗ ಬಿಟ್ಟಿದ್ದಾರೆ. ಅದಾದ ನಂತರ ಮತ್ತೆ ಅಡ್ಮಿಷನ್ ಮಾಡಿಸ್ಕೊಂಡು ಮತ್ತೆ ಸೀಟುಗಳು ಏನು ಕೂಡ ಲಭ್ಯವಾದಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ತಮಗೆ ಅವಕಾಶನ ನೀಡ್ತಾರೆ ಸ್ನೇಹಿತರೆ. ಯಾವುದಕ್ಕೂ ಕೂಡ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಕಳೆದ ಬಾರಿನೂ ಸುಮಾರು 5ರಿಂದ 6 ಈ ಒಂದು ಅರ್ಹತಾ ಪಟ್ಟಿಗೆ ಸಂಬಂಧಪಟ್ಟಂತೆ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಸುಮಾರು ಒಂದು 5ರಿಂದ 6 ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದರು. ಸೊ ಇದು ಕೂಡ ಮೊದಲನೇ ಆಯ್ಕೆ ಪಟ್ಟಿ ಈಗ ಬಿಡ್ತಾರೆ. ಅದಾದ ನಂತರ ಮತ್ತೆ ಹಂತ ಹಂತವಾಗಿ ಬಿಡ್ತಾರೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ತಾವು ವೇಟ್ ಮಾಡಿ. ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ತಮಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದರೆ ಮುಂದಿನ ಆಯ್ಕೆ ಪಟ್ಟಿ 2ನೇ ಆಯ್ಕೆ ಪಟ್ಟಿಯಲ್ಲೂ ಕೂಡ ತಮಗೆ ಚಾನ್ಸಸ್ ಇರುತ್ತೆ. 2ನೇ ಆಯ್ಕೆ ಪಟ್ಟಿ ಇಲ್ಲ ಅಂತ ಹೇಳಿದರೆ 3ನೇ ಆಯ್ಕೆ ಪಟ್ಟಿ, ಈ ರೀತಿ 5ರಿಂದ 6 ಆಯ್ಕೆ ಪಟ್ಟಿಯನ್ನು ಕೂಡ ಹಂತ ಹಂತವಾಗಿ ಇಲಾಖೆಯಿಂದ ಬಿಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಅವರು ಶೆಡ್ಯೂಲನ್ನು ಕೂಡ ಕೊಟ್ಟಿದ್ದಾರೆ. ತಾವು ಕೂಡ ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದೆ. ಇದರಲ್ಲಿ ತಮ್ಮ ಒಂದು ಹೆಸರು ಈ ರಿಜೆಕ್ಟೆಡ್ ಲಿಸ್ಟು ಮತ್ತು 1:2 ಅನುಪಾತದ ಲಿಸ್ಟಲ್ಲಿ ಹೆಸರಿಲ್ಲ ಅಂತ ಹೇಳಿದರೆ ಯಾವುದೇ ಕಾರಣಕ್ಕಾಗೂ ಕೂಡ ತಾವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮುಂದಿನ ಒಂದು ಲಿಸ್ಟ್ನಲ್ಲಿ ಕೂಡ ತಮ್ಮ ಹೆಸರು ಬರುತ್ತೆ ಸ್ನೇಹಿತರೆ. ಅದಾದ ನಂತರ ಈಗಾಗಲೇ ಏನು ಈಗ ಡೇಟ್ ಅನೌನ್ಸ್ ಮಾಡಿದ್ದಾರೆ ಮತ್ತು ನೋಡಲ್ ಸೆಂಟರ್ನ ಅನೌನ್ಸ್ ಮಾಡಿದ್ದಾರೆ. ಅದೇ ದಿನಾಂಕದಂದು ಹೋಗಿ ತಾವು ತಮ್ಮ ಒಂದು ಮೂಲ ದಾಖಲೆಗಳ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಮತ್ತು ಅಲ್ಲಿ ಅದನ್ನು ಹೊರತುಪಡಿಸಿ ಬೇರೆ ದಿನಾಂಕದಂದು ಹೋದರೆ ರಿಜೆಕ್ಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಸ್ನೇಹಿತರೆ. ಯಾವುದಕ್ಕೂ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡ್ರಿ. ಯಾವ ದಿನಾಂಕ ಇದೆ ಮತ್ತು ಯಾವ ನೋಡಲ್ ಸೆಂಟರ್ ಕೊಟ್ಟಿದ್ದಾರೆ ಅದೇ ದಿನಾಂಕದಂದು ಹೋಗಿ ತಾವು 10 ಗಂಟೆ ಒಳಗೆ ಹೋಗಿ ತಾವು ಅಲ್ಲೇ ತಮ್ಮ ಒಂದು ಮೂಲ ದಾಖಲೆಗಳ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ಗಳು ಇದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಗಳನ್ನು ಮಾಡಿದರೂ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ತಿಳಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ. ಈಗಾಗಲೇ ನಮ್ಮ ಈ ಕಟ್ ಆಫ್ ಲಿಸ್ಟ್ಗಳನ್ನು ಕೂಡ ಈಗಾಗಲೇ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ಅದನ್ನು ಅಪ್ಡೇಟ್ ಮಾಡಲಾಗಿದೆ. ಟೆಲಿಗ್ರಾಮ್ ಗ್ರೂಪಿಗೆ ಹೋಗಿ ಜಾಯಿನ್ ಆಗಿ ಎಲ್ಲ ಈ ಒಂದು ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಮತ್ತು ಸ್ಪೆಷಲ್ ಕ್ಯಾಟಗರಿಯ ಕಟ್ ಆಫನ್ನು ಇದೆ, ಅದನ್ನು ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಈ ರಿಸಲ್ಟಿಗೆ ಅನುಗುಣವಾಗಿ ಚೆಕ್ ಮಾಡ್ಕೋಬೋದು. ಸೊ 5 to 10% ವೇರಿಯೇಷನ್ ಇದ್ದರೆ ಖಂಡಿತವಾಗಿಯೂ ಕೂಡ ತಮಗೆ ಮುಂದಿನ ಒಂದು ಇದರಲ್ಲಿ ಸೀಟ್ ಸಿಗುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಬಂದ ತಕ್ಷಣ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿನ ತಿಳಿಸ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.